ರಾಜ್ಯಾದ್ಯಂತ ಸುದ್ದಿಯಾಗಿರ್ತಕ್ಕಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯವನ್ನು ನೀಡಲಾಗಿತ್ತು. ಈ ಒಂದು ಫೋಟೋ ಸಾಕಷ್ಟು ವೈರಲ್ ಆಗಿತ್ತು. ಈ ಫೋಟೋದ ಬಗ್ಗೆ ಕೇಂದ್ರ ಸಚಿವರಾದಂತಹ ಜೋಶಿ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಸರ್ಕಾರವೇ ವಿಷಯವನ್ನು ಡೈವರ್ಟ್ ಮಾಡಲು ಈ ಒಂದು ಫೋಟೋವನ್ನು ಹರಿಬಿಟ್ಟಿದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತಾಡೋಕ್ಕೆ ಖುದ್ದು ಕೇಂದ್ರ ಸಚಿವರಾದಂತಹ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಎಲ್ಲೋ ಒಂದು ಕಡೆ ಮೂಡಾ ಮತ್ತು ವಾಲ್ಮೀಕಿ ಹಗರಣ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿತ್ತು. ಅದರ ಮಧ್ಯೆ ಈಗ ಪದೇ ಪದೇ ದರ್ಶನ್ ಕೇಸ್ ಮುನ್ನೆಲೆಗೆ ಬರ್ತಿದೆ. ಏನು ಹೇಳ್ತೀರಿ ಸರ್? ಅಲ್ಲ, ಇದು ಕೇಸ್ಗಳು ಇವ್ರದ್ದು ಆಗ್ತಾನೆ ಇದ್ದಾವೆ, ಹಗರಣಗಳು, ಸ್ಪೆಷಲಿ ಮೂಡಾ ಮತ್ತು ವಾಲ್ಮೀಕಿ ಹಗರಣ. ಅದಾದ ನಂತರ ಇತ್ತೀಚೆಗೆ ಮತ್ತು ರಾಜ್ಯಪಾಲರಿಗೆ ಬೇರೆ ಬೇರೆ ದೂರುಗಳು ಹೋಗಿದ್ದಾವೆ. ಇದೆಲ್ಲ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಈ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದುಡ್ಡಿನ ಬಗ್ಗೆ ಇದು ಹೋಗಿದೆ. ಹೀಗಾಗಿ ಇವರೇನೋ ಬಿ ಜೆ ಪಿ ಬಗ್ಗೆ ಭ್ರಷ್ಟಾಚಾರದ ಆರೋಪ ಮಾಡ್ತಾಯಿದ್ರು. ಯಾವುದು ಇವತ್ತು ಅವರು ಆಯೋಗ ಮಾಡಿದ್ದಾರೆ, ಆಯೋಗದಲ್ಲಿ ಯಾವುದು ಏನೂ ಆಗಿಲ್ಲ, ಇನ್ನೂ ಅಂದರೆ ಸಿದ್ಧ ಮಾಡಲಿಕ್ಕಾಗಿಲ್ಲ. ಇದೆಲ್ಲ ಇರೋದರಿಂದ ಮಾಧ್ಯಮದಲ್ಲಿ ಇವತ್ತು ಇವರ ಹಗರಣಗಳ ಚರ್ಚೆಯೇ ಆಗಬಾರದು ಅನ್ನುವ ಕಾರಣಕ್ಕಾಗಿ ವಿಶೇಷವಾಗಿ ಇಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಇದಾಗಲೇಬಾರದು ಅಂಥೇಳಿ ಮೊದಲು ದರ್ಶನ್ ಜೈಲಿನಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಅಂತನ್ನುವಂಥ ಫೋಟೋ ಇವರು ರಿಲೀಸ್ ಮಾಡಿದೆ. ಜವಾಬ್ದಾರಿ ಯಾರು ಇದಕ್ಕೆ? ಸರ್ಕಾರಕ್ಕೆ ಕಂಟ್ರೋಲ್ ಇರಬೇಕಲ್ಲ. ಜೈಲು ಇತ್ಯಾದಿ ಅಂದ್ರೆ ಅದು ಬೆಂಗಳೂರಿನ ಪರಪ್ಪನ ಅಗ್ರಹಾರದಂಥ ಜೈಲಿನೊಳಗೆ ಇದೆಲ್ಲ ನಡೀತದೆ ಅಂದರೆ ಯಾರು ಜವಾಬ್ದಾರಿ? ಅದನ್ನು ಬಿಡುಗಡೆ ಮಾಡಿದ್ದೆ ಇದು ಡೈವರ್ಟ್ ಮಾಡಲಿಕ್ಕೆ. ಬಿಡುಗಡೆ ಮಾಡಿದ್ದು ಯಾರು ಅನ್ನೋದು ಪ್ರಶ್ನೆ ಸರ್. ಇಲ್ಲಿ ಸರ್ಕಾರದವರು ಯಾರಿಗೆ ಹೇಳಬೇಕು ಅದನ್ನು ಹೇಳಿ ಮಾಡಿಸಿರ್ತಾರೆ. ಸರ್ಕಾರ ಜವಾಬ್ದಾರಿ, ಮತ್ತಾರೂ ಜವಾಬ್ದಾರಿ ಅಲ್ಲ. ಯಾರಿಗೆ ಹೇಳಬೇಕು, ಏನು ಮಾಡಬೇಕು, ಇದನ್ನು ಸ್ಟ್ರಾಟಜಿ ಮಾಡೋರು ಮಾಡಿದ್ದಾರೆ. ಕಾಂಗ್ರೆಸ್ಸಿನ ಪರವಾಗಿ ಸ್ಟ್ರಾಟಜಿ ಮಾಡೋರು. ಅದಾದ ನಂತರ ಅದು 2 ದಿವಸ ಮುಗೀತು, ದರ್ಶನನ್ನು ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡಿದ ನಂತರ ಈಗ ಮತ್ತೊಂದು ಎಂಟ್ರಿ ಬರ್ಬೇಕಲ್ಲ, 2 ದಿವಸ 4 ದಿವಸ ನಡಿಬೇಕಲ್ಲ. ಅದಕ್ಕಾಗಿ ಈ ದರ್ಶನ್ ಹೊಡೆದು ನಿಮ್ಗೆ ಇನ್ವೆಸ್ಟಿಗೇಷನ್ ಆದದ್ದು ಹೆಂಗೆ ಬರ್ತಾವೆ ರೀ? ಚಾರ್ಜ್ ಶೀಟ್ನಲ್ಲಿ ಇರ್ಬೇಕಲ್ಲ. ರಿಟ್ರೀವ್ ಆಗಿರ್ತಕ್ಕಂಥ ರಿಟ್ರೀವ್ಗಳು ಫೋಟೋ ಆಗಿದ್ದು ಹೆಂಗೆ ಬಂದು? ಹಂಗಾರೆ ಯಾರು ಅಕಸ್ಮಾತ್ ಪೊಲೀಸರು ರಿವೀಲ್ ಮಾಡ್ಯಾರ? ಕೋರ್ಟ್ನವ್ರಂತೂ ಮಾಡಲ್ಲ. ಕೋರ್ಟ್ನಲ್ಲಿ ಕೊಟ್ಟಂಥ ಡಾಕ್ಯುಮೆಂಟ್ಗಳು ಯಾವುದೇ ಕಾರಣಕ್ಕೂ ರಿವೀಲ್ ಆಗಲ್ಲ. ಅದು ನ್ಯಾಯಾಧೀಶರ ಕಸ್ಟಡಿಯಲ್ಲಿ ಇರ್ತವೆ. ಮಾಡಿದವ್ರು ಯಾರು? ಪೊಲೀಸರಿಗೆ ಹೇಳಿ ಮಾಡಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಇದು ಓನ್ಲಿ ಟು ಡೈವರ್ಟ್ ದಿ ಅಟೆನ್ಷನ್. ಆಗಲ್ಲ ಒಂದು ಮಾತು ಹೇಳಿದ್ರಿ ಸರ್, ಇದು ಅಕ್ಷಮ್ಯ ಅಪರಾಧ. ಮೊಬೈಲ್ ರಿಟ್ರೀವ್ ಆಗಿರ್ತಕ್ಕಂಥ ಫೋಟೋಗಳನ್ನು ವೈರಲ್ ಮಾಡಿದ್ದು, ಅವ್ರ ಮೇಲೂ ಕ್ರಮ ಕೈಗೊಳ್ಳಲೇಬೇಕು. ಹೌದು, ಯಾರು ಮಾಡಿದಾರೋ, ಹೊರಗಡೆ ಯಾರು ಬಿಟ್ಟಿದ್ದಾರೆ ಅವ್ರ ಮೇಲೆ ಕ್ರಮ ಆಗಲೇಬೇಕಿದೆ. ಮತ್ತು ಇದು ನಾಳೆ ಮೊದಲೇ ಈ ಫೋಟೋಗಳು ಬರೋದು ಅನೇಕ ಸರ್ತೆ ಸಮ್ಟೈಮ್ಸ್ ಅದು ಅಡ್ವರ್ಸು ಆಗ್ಬೋದು. ನಾಳೆ ವಿಚಾರಣೆಯಲ್ಲಿ ಕಾನೂನಿನ ಮೂಲಕ ಏನು ಕೋರ್ಟ್ನಲ್ಲಿ ವಿಚಾರಣೆ ಆಗ್ತದೆ, ಅದರಲ್ಲಿ ಅಡ್ವರ್ಸು ಆಗ್ಬೋದು. ಹಾಗಾಗಿ ಇದು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು. ಯಾಕೆ ಸರ್ ಸರ್ಕಾರ ಈ ವಿಷಯವನ್ನು ಡೈವರ್ಟ್ ಮಾಡ್ತಿದೆ ಅಂತ ಸರ್? ಯಾಕಂದ್ರೆ ಅವ್ರ ಹಗರಣಗಳ ಬಗ್ಗೆ ಚರ್ಚೆ ಆದರೆ ಇದೊಂದು ಭ್ರಷ್ಟರು ಅಂತೇಳಿ ಆಗತ್ತಲ್ಲ, ಅದರ ಸಂಬಂಧ. ಈಗ ಇನ್ನೊಂದು ಅವ್ರದ್ದು ಆರೋಪ ಏನಂದ್ರೆ ಸರ್, ಮಹದಾಯಿ ವಿಚಾರವಾಗಿ ಕೇಂದ್ರ ಸರ್ಕಾರ ತಾರತಮ್ಯ ಮಾಡ್ತಿದೆ. ಗೋವಾ ಮಾರ್ಗ ಮಧ್ಯೆ ಹೈ ಟೆನ್ಷನ್ ವೈರ್ಗೆ ಅನುಮತಿ ಕೊಡುತ್ತೆ. ಒಂದು ಕಡೆ ಕರ್ನಾಟಕಕ್ಕೆ ಕಹಿ ಮತ್ತು ಗೋವಾಕ್ಕೆ ಸಿಹಿ ಅನ್ನೋ ರೀತಿ ಬಿಂಬಿಸಲಾಗ್ತಿದೆ ಸರ್. ನೋಡ್ರಿ, ಇದರಲ್ಲಿ ಎಲ್ಲದರಲ್ಲೂ ಪೊಲಿಟಿಕ್ಸ್ ಮಾಡೋರಿಗೆ ಇದೇ ಕಾಣ್ತದೆ. ಗೋವಾಕ್ಕೆ ಏನು ಮಾರ್ಗ ಹೋಗ್ತದೆ ಅದು ಗೋವಾಕ್ಕಲ್ಲ, ಅದು ಬರೀ ಓನ್ಲಿ ಫಾರ್ ಗೋವಾ ಅಲ್ಲದು. ಅದು ದಾಬೋಲ್ದಿಂದ ಬರ್ತದೆ, ನರೇಂದ್ರ ಮೂಲಕವಾಗಿ ಅಲ್ಲಿಗೆ ಹೋಗ್ತದೆ. ಇದರಲ್ಲಿ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಇದು ಒಂದು ರಾಷ್ಟ್ರೀಯ ಯೋಜನೆ. ಇದು ಎಲ್ಲ ಕಡೆ ವಿದ್ಯುತ್ ಬೇಕಾ ಬೇಡ? ಸೊ ಅದಕ್ಕೆ ವಿನಂತಿ ಮಾಡಿದ್ದಾರೆ. ಇದು ಗೋವಾಕ್ಕಷ್ಟೇ ಅನ್ನುವಂಥದ್ದು ರೀತಿ ಬಿಂಬಿಸ್ತಾ ಇದ್ದಾರೆ. ರೂಟ್ ಏನು ಬರ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲರಿಗೂ ಸಿಗ್ತದೆ ಅದು. ಹಾಗಾಗಿ ಇದು ಬರೀ ಗೋವಾಕ್ಕೆ ಅನ್ನೋದು ಮಾಡೋದು ಸರಿಯಲ್ಲ. ಇದು ರಾಷ್ಟ್ರೀಯ ಯೋಜನೆ. ಕರ್ನಾಟಕ ಸರ್ಕಾರಕ್ಕೆ ವಿನಂತಿಸಲಾಗಿದೆ, ನೀವು ಸಹಕಾರ ಕೊಡ್ರಿ ಅನ್ನೋ. ಕರ್ನಾಟಕ ಸರ್ಕಾರ ಸಾಧಕ ಬಾಧಕಗಳನ್ನು ವಿಚಾರ ಮಾಡಿ ನಾವು ರೀಕನ್ಸಿಡರ್ ಮಾಡ್ತೀವಿ. ಕರ್ನಾಟಕ ಸರ್ಕಾರವೇ ಒಪ್ಕೊಂಡು, ಅಂದರೆ ತಜ್ಞರ ಸಮಿತಿ ಒಪ್ಕೊಂಡಿದೆ, ನಾವು ಒಪ್ಕೊಂಡಿಲ್ಲ. ಕರ್ನಾಟಕದ ಸರ್ಕಾರದ ತಜ್ಞರಲ್ಲಿ ಏನಿದ್ದಾರೆ ಅವರು ಹೇಳಿದ್ದಾರೆ, ಎಸ್ ನಾವು ಇದನ್ನು ರಾಷ್ಟ್ರೀಯ ಯೋಜನೆ, ಇದು ಎಲ್ಲ ಕಡೆ ಎನರ್ಜಿ ಸೆಕ್ಯೂರಿಟಿ ಬೇಕು. ನಿಮ್ಮ ಲೈಟ್ ಹತ್ತಬೇಕಾ ಇಲ್ಲ, ಫ್ಯಾಕ್ಟ್ರಿ ನಡಿಬೇಕಾ ಇಲ್ಲ. ಸೊ ದ್ಯಾಟ್ ಈಸ್ ಎ ವೆರಿ, ದಾಬೋಲ್ದಿಂದ ಏನು ಬರ್ತಾ ಇದೆ ದ್ಯಾಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪವರ್ ಪ್ರಾಜೆಕ್ಟ್ ಅದು. ಅದಕ್ಕೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ಇಲ್ಲಿ ಆಗಿರುವಂಥದ್ದು ನಾನು ಸ್ಪಷ್ಟಪಡಿಸಿದ್ದೇನೆ 31ನೇ ತಾರೀಕು. ಆ್ಯಕ್ಚುಲಿ ಇದ್ರೊಳಗೆ ನಾನು ವೈಯಕ್ತಿಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದಾದರೆ, ನನಗೆ ಭಾಳಷ್ಟು ಸಂಗತಿಗಳು, ನಾನು ಭೂಪೇಂದ್ರ ಯಾದವ್ ಜೊತೆಗೆ ಮಾತಾಡಿದ್ದೇನೆ, ಮೀಟಿಂಗ್ ಮಾಡಿದ್ದೇನೆ. ಆ ಫೋಟೋ ನಾವು ರಿಲೀಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಯಾವಾಗ ಒಂದು 15 ದಿವಸದಿಂದ ನಾನು ಜನರಲ್ಲಾಗಿ ಅವರಿಗೆ ಎಲ್ಲ ಮಾತುಕತೆ ಮಾಡಿ ಇದನ್ನು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಯಾಕೆ ಮಾಡಿಲ್ಲ?
ಪಬ್ಲಿಕ್ ಯಾಕೆ ನಾವು ಆ ಟೈಮ್ದಾಗ ಇದು ಇವ್ರು ಪೊಲಿಟಿಕ್ಸ್ ಮಾಡಿದ್ದಕ್ಕೆ ಇವತ್ತು ನಾನು ಹೇಳ್ತಾ ಇದ್ದೇನೆ. ಯಾಕೆ ಮಾಡಿಲ್ಲ ಅಂತಂದರೆ ಇದರಲ್ಲಿ ನಾವು ಸೂಕ್ಷ್ಮವಾಗಿ ಕೆಲವು ಸಂಗತಿಗಳನ್ನು ಮಾಡೋದಿರ್ತದೆ. ಅದರಲ್ಲಿ ಆಗಿರೋ 31ಕ್ಕಿದೆ ವೈಲ್ಡ್ ಲೈಫ್ ಬೋರ್ಡದ ಮೀಟಿಂಗ್. ಯಾರು ಗಮನಕ್ಕೆ ತಂದಿದ್ದೀರಿ ನೀವು ಕರ್ನಾಟಕ ಸರ್ಕಾರದವರು? ನಾವು ಉಲ್ಟಾ ಪ್ರಶ್ನೆ ನಮ್ಗೆ ಗೊತ್ತೂ ಇಲ್ಲ. ಅದು 31 ಜುಲೈಕಾಗಿದ್ದಿದೆ, 31 ಆಗಸ್ಟ್ ಅಲ್ಲ, 31 ಜುಲೈಕಾಗಿದ್ದು. ಅದರಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳು ಅಲ್ಲಿ ಯಾರಿದ್ದರು ಅವ್ರು ಹೇಳಿದ್ದಾರೆ, ಇಲ್ಲ ನಾವು ಕೋರ್ಟಿಗೆ ಹೋಗಿದ್ವಿ, ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ, ಸಬ್ ಜುಡಿಸ್ ಇದೆ ಅಂತ. ಸಬ್ ಜುಡಿಸ್ ಇರೋದಕ್ಕೆ ವೈಲ್ಡ್ ಲೈಫ್ ಬೋರ್ಡ್ನವರು ಏನು ರಿಕ್ವೆಸ್ಟ್ ಮಾಡಿದ್ರು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವ್ರಿಗೆ, ಅವರು ಕಾಮೆಂಟ್ ಕೊಟ್ಟಿಲ್ಲ, ಅದಕ್ಕೆ ಡೆಫರ್ ಮಾಡಿದ್ದಾರೆ. ಇಟ್ ಈಸ್ ರಿಜೆಕ್ಟೆಡ್ ಅಂತ ಕೆಲವರು ಮಾತನಾಡ್ತಾರೆ. ಇದು ರಿಜೆಕ್ಟ್ ಆಗಿಲ್ಲ, ಈ ರೀತಿ ತಪ್ಪು ಹರಡೋದು ಸರಿಯಲ್ಲ, ಮತ್ತು ಇದನ್ನು ನಾವು ಸೂಕ್ಷ್ಮವಾಗಿ ಯಾವ ರೀತಿ ನಿರ್ವಹಣೆ ಮಾಡಿ ನಮ್ಮ ಬದ್ಧತೆ ಇದೆ, ನಾವು ಅದಕ್ಕೆ ಲಾಸ್ಟ್ ಉಳಿದಿರೋದು ಫಾರೆಸ್ಟ್ ಕ್ಲಿಯರೆನ್ಸ್ ಅಂತ ಅದನ್ನು ನಾವು ಮಾಡಿಸ್ತೀವಿ. ನಿಯೋಗ ಹೋಗ್ತಿದ್ದಾರೆ ಸರ್ ಪ್ರಧಾನಿ ಹತ್ರ. ಅವರು ಮೊದಲು ಬಂದು ಸಂಬಂಧಿಸಿದ ಮಂತ್ರಿಗಳ ಜೊತೆಗೆ ಮಾತಾಡಲಿ, ನಾವು ಏನು ಸರಿ ಮಾಡ್ಬೇಕು ಅದನ್ನೆಲ್ಲವೂ ಮಾಡ್ತಾರೆ. ಮೂಡ ಹಗರಣದಲ್ಲಿ BJPಯ ಕೆಲವು ನಾಯಕರು ಹೇಳ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟೇ ಕೊಡುವಂಥ ಪ್ರಸಂಗ ಬರುತ್ತೆ ಅಂತೇಳಿ. ಅಲ್ಲ, ಅವ್ರು ಇಷ್ಟೊತ್ತಿಗೆ ಕೊಡಬೇಕಾಗಿತ್ತು. ಆ್ಯಕ್ಚುಲಿ ಬಂದೇ ಬರುತ್ತೆ ಅನ್ನೋದೇನು, ಅದಕ್ಕೇನು ನಂದು ರಿಯಾಕ್ಷನ್ ಕೊಡೋದೇನಿದೆ. ಅವ್ರು ಇಷ್ಟೊತ್ತಿಗೆ ರಾಜೀನಾಮೆ ಕೊಡಬೇಕಾಗಿತ್ತು. ಕಾಂಗ್ರೆಸ್ ಪಾರ್ಟಿಗೆ ಹೋದ ನಂತರ ಸಿದ್ದರಾಮಯ್ಯನವರು ದಪ್ಪ ಚರ್ಮದವರು ಆಗಿದ್ದಾರೆ. ಸರ್, ಈಗ ಇನ್ನೊಂದು ಫುಡ್ ಕಾರ್ಪೊರೇಷನ್ ಆರ್ಡರ್ ಬಗ್ಗೆ ತಮ್ಮ ನಿಲುವೇನು ಸರ್? ಈಗ ಗಣೇಶ ಹಬ್ಬ ಬಂದಾಗ ಈ ಥರದ ಆರ್ಡರ್ಗಳು ಎಷ್ಟರ ಮಟ್ಟಿಗೆ ಸರಿ ಸರ್? ಅಲ್ಲ, ಇದು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ದಲ್ಲಿ ಪರ್ಮಿಷನ್ ತೊಗೋಬೇಕು. ಅದರಲ್ಲಿ ಯಾರು ಎಂಪ್ಯಾನಲ್ಡ್ ಇದ್ದಾರೆ ಅವ್ರ ಕಡೆನ ಪ್ರಸಾದ ತಯಾರು ಮಾಡ್ಬೇಕು ಅಂತ ಹೇಳ್ಯಾರ. ಅದಕ್ಕೆ ಅವ್ರು ಜಾಸ್ತಿ ಚಾರ್ಜ್ ಮಾಡ್ತಾರೆ, ನೀವು ಕೊಡ್ತೀರಿ ಸರ್ಕಾರದವರು. ಎರಡನೇದ್ದು, ಇದನ್ನು ಬೇರೆ ಇಫ್ತಿಯಾರ್ ಕೂಟದಾಗ ಮತ್ತೊಂದು ಮಾಡೋ ಧೈರ್ಯ ಅದ ನಿಮಗೆ? ಹಿಂದೂ ವಿರೋಧಿ ಇರೋದರಿಂದ ಈ ರೀತಿ ಒಟ್ಟೆ ಜನಕ್ಕೆ ತೊಂದರೆ ಕೊಡಬೇಕು, ಈ ರೀತಿಯಾದಂಥ ಒಂದು ಭಾವನೆ ಈ ಸರ್ಕಾರದ್ದಿದೆ. ಅದರಲ್ಲೂ ಸಿಕ್ಕಾಪಟ್ಟೆ ಕಂಡೀಷನ್ ಹಾಕ್ತಾ ಇದ್ದಾರೆ, ಪರ್ಮಿಷನ್ಗೆ, ಅದಕ್ಕೆ ಇದಕ್ಕೆ. ವಿಸರ್ಜನೆಗೂ ಟೈಮ್ ಹಾಕಿದ್ದಾರೆ ಸರ್ ಈದ್ಗಾ ಮೈದಾನ ಗಣಪತಿ. ಅಲ್ಲ, ಅವರು ವಿಸರ್ಜನೆಗೆ ಟೈಮ್ ಹಾಕಿದ್ದಾರೆ, ಅದು ಓಕೆ. ಅಂದರೆ ಅದನ್ನೇ ನಾನು ಸರಿ ಅಂತ ಹೇಳಲ್ಲ. 10 ಗಂಟೆ ಒಳಗೆ ಮುಗಿಸ್ಬೇಕು. ರಾತ್ರಿ 10 ವಿಸರ್ಜನೆ ಸಾಮಾನ್ಯವಾಗಿ ಸಾಯಂಕಾಲ ಇರೋದು 10 ಗಂಟೆ. ಇಲ್ಲಿ ಮಧ್ಯಾಹ್ನ ಟೈಮ್ ಕೊಟ್ಟಿದ್ದಾರೆ ಸರ್ ಇವರು. ನನಗೆ ಗೊತ್ತಿಲ್ಲ, ಅದು ನಾನು ಕೇಳ್ತೇನೆ. ಅದು ಓಕೆ, ಏನು ಲಾಸ್ಟ್ ಟೈಮ್ ಏನು ಮಾಡಿದ್ರು ಅದರ ಆಧಾರದ ಮೇಲೆ. ಆದರೆ ನೀವು ಉಳಿದ ಕಡೆ ಯಾಕೆ ಮಾಡಲ್ಲ ಇದನ್ನು? ಇದಕ್ಕೆ ಉತ್ತರ ಕೊಡ್ರಲ್ಲ ನೀವು. ಈಗ ಪೊಲೀಸರೆಲ್ಲರಿಗೂ ಧಮಕಿ ಹಾಕ್ತಾಯಿದ್ದಾರೆ, ನೀವು ಅವ್ರ ಎಂಪ್ಯಾನಲ್ಮೆಂಟ್ ಇದ್ದಂಥ ಫುಡ್ ತಯಾರಕರ ಹೆಸರು ಕೊಡ್ರಿ, ಇದೆಲ್ಲ ಮಾಡ್ತಾಯಿದ್ದಾರೆ. ಇದನ್ನು ನಾವು ಟಾಲರೇಟ್ ಮಾಡೋದಿಲ್ಲ. ಜನಕ್ಕೆ ನಾನು ಹೇಳ್ತೇನೆ, ಇದನ್ನು ನೀವು ಧಿಕ್ಕರಿಸಿ. ಸರ್, ಆಗಲೇ ಒಂದು ಮಾತು ಹೇಳಿದೆ, ಕರ್ನಾಟಕ ಕಂಡಂಥ ಕ್ರೂರ ಹತ್ಯೆ ಇದೆ ಅಂತೇಳಿ. ಕೊನೆಯದಾಗಿ ದರ್ಶನ್ ವಿಚಾರಕ್ಕೆ ಹೇಳೋದಾದ್ರೆ ಏನು ಹೇಳ್ತೀವಿ ಸರ್? ನಾನು ಹೇಳೋದು, ಇದು ಅತ್ಯಂತ ಒಂದು ರಾಕ್ಷಸಿ ರೀತಿಯಲ್ಲಿ ಒಬ್ಬ ಮನುಷ್ಯನನ್ನು ಕೊಲೆ. ಆತ ಯಾರೋ ನಮಗೆ ಕೆಟ್ಟದ್ದಾಗೆ ಬೈತಾರೋ, ಕೆಟ್ಟದ್ದಾಗಿ ಮಾತಾಡ್ತಾರೋ, ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ಅಂದ್ಕೊಳ್ರಿ. ನಾವು ಅವ್ನು ಕೊಂದು ಬಿಡಲಿಕ್ಕಾಗತ್ತಾ? ಸರ್ಕಾರದಲ್ಲಿ ಅಥವಾ ನಾಗರಿಕ ಸಮಾಜದಲ್ಲಿ ಒಂದು ವ್ಯವಸ್ಥೆ ಬೇಕೇ ಬೇಡ? ಮತ್ತು ಸರಿನೋ ತಪ್ಪು ಏನು ರಿಲೀಸ್ ಮಾಡಿದ್ದಾರೆ ಮತ್ತು ಚಾರ್ಜ್ ಶೀಟ್ದಲ್ಲಿ, ಅಫಿಷಿಯಲ್ ಚಾರ್ಜ್ ಶೀಟ್ನಲ್ಲಿ ಏನು ಬರೆದಿದ್ದಾರೆ ಅದನ್ನು ನೋಡಿದರೆ ಭಾಳ ಒಂದು ಸಮಾಜದಲ್ಲಿ ಕೇವಲ ಪೊಲಿಟಿಷಿಯನ್ಸ್ ಅಷ್ಟೇ ಲೀಡರ್ ಅಲ್ಲ. ನನ್ನ ಪ್ರಕಾರ ಇಂಡಸ್ಟ್ರಿದಲ್ಲಿ ಇರೋರು ಇಂಡಸ್ಟ್ರಿ ಲೀಡರ್ಸ್ ಇರ್ತಾರೆ.